ಈಗ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಕುರ್ಚಿಯ ಕದನ ನಡೀತಾನೆ ಇದೆ. ಆದರೆ ಇದರ ನಡುವೆಯೇ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಜೋರಾಗಿದೆ. ಕುರ್ಚಿ ಕದನದ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಲಾಯಿತು. ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ 15 ಸಚಿವರಿಗೆ ಆಹ್ವಾನವನ್ನು ಕೊಟ್ಟಿದ್ದರು ಸಿಎಂ ಸಿದ್ದರಾಮಯ್ಯನವರು. 15 ಜನರಲ್ಲಿ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಈಶ್ವರ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದರು. ಇದು ಮತ್ತೊಂದು ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿತ್ತು. ಅವರು ಹೇಳೋದು ಸಾಮಾನ್ಯವಾಗಿ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದರು. ಮೀಟಿಂಗ್ ಆದಮೇಲೆ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಬಟ್ ರಾಜಕೀಯವಾಗಿ ಬೇರೆ ರೀತಿಯಾಗಿ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆಂದರೆ ಕುರ್ಚಿ ಕದನ ಇನ್ನೂ ಕೂಡ ಜೀವಂತವಾಗಿದೆ. ಅದು ಬಜೆಟ್ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ಮಾತುಗಳನ್ನು ಒಂದಷ್ಟು ಜನ ಆಡಿದರು. ಡೇಟು, ಟೈಮು ಎಲ್ಲವನ್ನೂ ಕೂಡ ಫಿಕ್ಸ್ ಮಾಡಲಾಗಿತ್ತು. ಏನೋ ಯುಗಾದಿ ಸಂದರ್ಭದಲ್ಲಿ ಸಿಹಿ ಸುದ್ದಿ ಅಂತಲೂ ಕೂಡ ಹೇಳಿದರು. ಡಿ ಕೆ ಶಿವಕುಮಾರ್ ಅವರ ಆಪ್ತವಣದಲ್ಲಿ ಗುರುತಿಸ್ಕೊಂಡವರು. ಈ ಎಲ್ಲ ಹೇಳಿಕೆಗಳ ಬೆನ್ನಲ್ಲೇ ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಇದೆಯಲ್ಲ, ಇದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಜಕೀಯ ಅಂದ್ರೇ ಹಾಗೆ, ಒಬ್ಬರನ್ನೊಬ್ಬರು ಮುಖಾಮುಖಿ ಭೇಟಿಯಾದರೂ ಕೂಡ ಅದರಲ್ಲೂ ನಾನಾ ರೀತಿಯ ಚರ್ಚೆಗಳಾಗ್ತವೆ, ನಾನಾ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗುತ್ತೆ. ನಡೆಯ ಬಗ್ಗೆ ಒಂದಷ್ಟು ಮಾತುಗಳು ಬರ್ತವೆ. ರಾಜಕೀಯದಲ್ಲಿ ಇದೆಲ್ಲ ಕಾಮನ್ನು. ಈಗ ಅದೇ ಡಿನ್ನರ್ ಮೀಟಿಂಗ್ ವಿಚಾರ ಸಂಬಂಧ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನೆನೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಕ್ಕೆ 16 ಸಚಿವರು ಬಂದಿದ್ದರು. 16 ಸಚಿವರಿಗೆ ಔತಣಕೂಟವನ್ನು ಸಿದ್ದರಾಮಯ್ಯನವರು ಏರ್ಪಡಿಸಿದರು. ಯಾಕೆ ಕೇವಲ 16 ಜನಕ್ಕೇನೆ ಅನ್ನೋ ರೀತಿಯಾಗೂ ಕೂಡ ವ್ಯಾಖ್ಯಾನಿಸಲಾಗ್ತಾ ಇದೆ. ಆಯ್ದ ಕೆಲ ಸಚಿವರಿಗೆ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಔತಣಕೂಟವನ್ನು ಏರ್ಪಡಿಸಿದ್ರು ಅಂತ. ಅಂದರೆ ಮೇಲ್ನೋಟಕ್ಕೆ ಉಪಚುನಾವಣೆಯ ತಂತ್ರದ ಕುರಿತು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ಅಂತ. ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ನಂತರ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು, ಜೊತೆಗೆ HY ಮೇಟಿ ಅವರು ನಿಧನರಾದ ನಂತರ ಬಾಗಲಕೋಟೆಯ ಬೈ ಎಲೆಕ್ಷನ್ ನಡೆಯೋಕ್ಕಿದೆ. ಅದಕ್ಕೆ ಪೂರ್ವ ತಯಾರಿ ಬಗ್ಗೆ ಉಪಚುನಾವಣೆಯ ಕುರಿತು ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅಂತ. ಅದರ ಜೊತೆಗೆ ಪಂಚರಾಜ್ಯಗಳ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿರೋದ್ರಿಂದಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವ್ರನ್ನ ಕರೆಸ್ಕೊಂಡಿದ್ರು ಅನ್ನೋ ಒಂದು ಮಾತು. ಆದರೆ ಈ 16 ಜನರನ್ನೇ ಯಾಕೆ ಇನ್ನಿತರ ಶಾಸಕರಿಗೆ ಅಥವಾ ಮಿನಿಸ್ಟ್ರಿಗಳಿಗೆ ಯಾಕಿಲ್ಲ ಹೀಗನ್ನುವಂಥ ಚರ್ಚೆನೂ ಆಗ್ತಾ ಇದೆ. ಕೇರಳ ಚುನಾವಣೆಗೆ ಎಲ್ಲ ಸಚಿವರು ತಯಾರಾಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಪಾಲಿಸಬೇಕು ಅಂತ. ಹೈಕಮಾಂಡ್ ಕೇಳುವ ಸಹಕಾರಕ್ಕೆ, ತ್ಯಾಗಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು, ನೀವೆಲ್ಲರೂ ಕೂಡ ಸಿದ್ಧರಾಗಿ. ಅವಶ್ಯಕತೆ ಬಿದ್ದರೆ ಕೇರಳ, ತಮಿಳುನಾಡು ಹಾಗೂ ಪುದುಚೇರಿ ಚುನಾವಣೆಯ ಪ್ರಚಾರಕ್ಕೂ ರೆಡಿಯಾಗಿರಿ. ಸಿಎಂ ಸಿದ್ದರಾಮಯ್ಯನವರು ಕರೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆ, ನಗರಸಭೆ, ಮುನ್ಸಿಪಾಲಿಟಿ, GBA ಎಲೆಕ್ಷನ್ ಕೂಡ ಬರೋಕ್ಕಿದೆ. ಹಾಗಾಗಿ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಬೇಕು. ನಾವೆಲ್ಲರೂ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿರೋದು. ಅದಾದ ಮೇಲೆ ಒಳ ಮೀಸಲಾತಿ ವಿಚಾರದ ಗೊಂದಲದ ನಿವಾರಣೆಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಚಿವರಿಗೆ ಕಿವಿ ಮಾತು ಹೇಳಿದ್ದಾರೆ. ಹಿರಿಯ ಶಾಸಕರ ಸಭೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡಿರೋದು. ಹಿರಿಯ ಶಾಸಕರ ಸಭೆಯನ್ನು ಮಾಡೋಣ ಅಂತೇಳಿ ಸಿದ್ದರಾಮಯ್ಯನವರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಹೇಳಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಒಂದು ಕಡೆ ಈ ಕುರ್ಚಿಯ ಕದನ ಇನ್ನೂ ಕೂಡ ಇದೆ. ಏನೋ ಯುಗಾದಿಯ ನಂತರ ಬಹಳಷ್ಟು ಬೆಳವಣಿಗೆಗಳಾಗ್ತವೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ನಿನ್ನೆ ಆದಂಥ ಡಿನ್ನರ್ ಮೀಟಿಂಗು ಏನೇನು ಚರ್ಚೆ ಆಯಿತು ಅನ್ನೋ ಒಂದು ಕುತೂಹಲ. ಇಲ್ಲಿ ಶರತ್, ನಿನ್ನೆ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲನ ಹುಟ್ಟುಹಾಕಿತ್ತು. ಯಾಕಂತ ಹೇಳಿದ್ರೆ ಆಯ್ದ ಸಚಿವರುಗಳಿಗೆ ಮಾತ್ರ ಡಿನ್ನರ್ ಮೀಟಿಂಗ್ ಅನ್ನ ಸಿಎಂ ಕರೆದಿದ್ರು. ಇದು ಯಾಕನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದ್ರೆ ಸಿಎಂ ಕಚೇರಿ ಅಥವಾ ಸಿಎಂ ಮೂಲಗಳು ಕೊಡ್ತಕ್ಕಂಥ ಮಾಹಿತಿ ಅಂತ ಹೇಳಿದ್ರೆ ಇದು ಮೊದಲ ಹಂತದ ಸಭೆ ಅಂತೇಳಿ. ಹೀಗಾಗಿ ಮತ್ತೆ ಬುಧವಾರ ಇನ್ನೊಂದು ಹಂತದಲ್ಲಿ 16 ಜನಕ್ಕೆ ಮತ್ತೆ ಸಭೆಯನ್ನ ಮಾಡ್ತಾರೆ. ಅದು ಕೂಡ ಬುಧವಾರ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಆಯ್ದ ಸಚಿವರಿಗೆ ಅಂತ ಹೇಳಿ ನಾವು ಈಗ ಅಂತೇಳಿ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಕರೀತಾರೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಅದೇ ರೀತಿ ಒಂದಿಷ್ಟು ಕಾರ್ಯತಂತ್ರಗಳನ್ನು ಮಾಡ್ಬೇಕಾಗುತ್ತೆ. ಅಧಿಕಾರದಲ್ಲಿರುವಂತಹ ಪಕ್ಷ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆದ್ರೆ ಈಗ ಬಾಗಲಕೋಟೆಯಲ್ಲಿ ಆ ಪರಿಸ್ಥಿತಿ ಇದೆಯಾ ಅಥವಾ ದಾವಣಗೆರೆಯಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಟಫ್ ಫೈಟ್ ಅನ್ನುವಂತಹ
ಸ್ಥಿತಿಗತಿಗಳು ಕಂಡು ಬರ್ತಾ ಇದೆ. ಹೀಗಾಗಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲೇಬೇಕು, ಯಾಕಂತೇಳಿ ಎರಡೂ ಕೂಡ ಕಾಂಗ್ರೆಸ್ ಇಂದ ಮೈನಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿಯಿಂದ ಮೈನಸ್ ಆಗಿದ್ದಾದ್ರೆ ಬಿಜೆಪಿ ಫೇವರೇಬಲ್ ಅಂತ ಹೇಳೋದು ಒಪ್ಕೊಳ್ಬಹುದು. ಆದ್ರೆ ಇದೇನಾದ್ರೂ ಸೋತ್ರ ಹೈಕಮಾಂಡ್ ಸಹಿಸಿಕೊಳ್ಳುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಎರಡೂ ಕ್ಷೇತ್ರಗಳು ಗೆಲ್ಲೇಬೇಕು ಅಂತೇಳಿ ಕಾರ್ಯತಂತ್ರ ಮಾಡ್ತಾ ಇದೆ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳ 3ನೇ ವಾರದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಅದು ಕೂಡ ಒಳ ಮೀಸಲಾತಿ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಇದರ ಒಳಗಡೆ ನಾವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ. ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತ ಸರ್ಕಾರದ ನಿಲುವುಗಳೇನು, ಸರ್ಕಾರ ಎಷ್ಟು ಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳನ್ನ ತೆಗೆದುಕೊಳ್ತಾ ಇದೆ, ಬಿಜೆಪಿ ಎಷ್ಟು ಮಟ್ಟಿಗೆ ವಿಫಲತೆಗಳನ್ನು ಕಂಡುಕೊಂಡಿತ್ತು ಒಳ ಮೀಸಲಾತಿಗಳನ್ನು ಕೊಡುವಲ್ಲಿ, ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಜನರಿಗೆ ತಲುಪಿಸಬೇಕು ಅಂತೇಳಿ ಸಿಎಂ ಸಭೆಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೇವಲ ಉಪಚುನಾವಣೆ ಕೆಲಸ ಮಾಡೋದು ಸಾಕ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೆ. ಯಾಕಂತ ಹೇಳಿದ್ರೆ ತಮಿಳುನಾಡು ಚುನಾವಣೆ ಇದೆ, ಅದೇ ರೀತಿಯಾಗಿ ಇಲ್ಲಿ ಅಸ್ಸಾಂ ಉಸ್ತುವಾರಿ ಕೆಲವರಾಗಿ ಮಾಡಲಾಗಿದೆ, ಅದೇ ರೀತಿಯಾಗಿ ಕೇರಳದ ಚುನಾವಣೆ ಕೂಡ ಬರ್ತಾ ಇದೆ. ಹೀಗಾಗಿ ಈ ಚುನಾವಣೆ ಗೆಲ್ಲಬೇಕಾಗತ್ತೆ. ಹೀಗಾಗಿ ಅಗತ್ಯ ಬಿದ್ರೆ ಹೈಕಮಾಂಡ್ ಹೇಳಿದ್ರೆ, ಕೇಂದ್ರ ಬಯಸಿದ್ರೆ ನೀವು ಅಲ್ಲಿ ಹೋಗಿ ಕೂಡ ಪ್ರಚಾರ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಸಚಿವ ಸ್ಥಾನದ ಮಟ್ಟಿಗೂ ಕೂಡ ಒಂದು ಚರ್ಚೆಗಳಾಗ್ತಾ ಇದೆ, ಕಿರಿಯರಿಗೆ ಕೊಡಬೇಕು ಅಂತೇಳಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡ್ರೆ ನೀವೆಲ್ಲರೂ ಕೂಡ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಬೇಕು ಅಂತೇಳಿ ಕೂಡ ಸಿಎಂ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ವಿಶೇಷವಾಗಿದೆ ಅಂತೇಳಿ ಹೇಳ್ಬಹುದು. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.